ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವಾಗ ನೀವು ನೋಡ್ತಾ ಇರೋಂಥ ವಿಡಿಯೋ ಪಾರ್ಟ್ 2. ಪಾರ್ಟ್ 1ನ ಯಾರ್ಯಾರು ನೋಡಿಲ್ವೋ ಅವರೆಲ್ಲ ದಯವಿಟ್ಟು ಪಾರ್ಟ್ 1ನ ನೋಡಿಬಿಟ್ಟು ಪಾರ್ಟ್ 2ಗೆ ಬನ್ನಿ. ಯಾಕಂದರೆ ಪಾರ್ಟ್ 1ನಲ್ಲಿ ಕ್ವೆಶನ್ ನಂಬರ್ 1 to 25ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಇದು ಸೆಕೆಂಡ್ ಪಾರ್ಟ್ ಇರೋದ್ರಿಂದ ಈ ವಿಡಿಯೋದಲ್ಲಿ 26th ಕ್ವೆಶನಿಂದ 50th ಕ್ವೆಶನ್ವರೆಗೂ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. 4 ಪಾರ್ಟ್ಸ್ ಮಾಡ್ತೀನಿ. ಪ್ರತಿಯೊಂದು ಪಾರ್ಟಲ್ಲೂ 25 ಕ್ವೆಶನ್ಸ್ ನಾನು ಡಿಸ್ಕಸ್ ಮಾಡ್ತೀನಿ, ಸೊ ದ್ಯಾಟ್ ಈ ವಿಡಿಯೋ ನಿಮಗೆ ಲಾಂಗ್ ಆಗಿರೋದಿಲ್ಲ. ಸೊ ಸ್ಟಾರ್ಟ್ ಮಾಡೋಣ ಡಿಸ್ಕಷನ್ನು. ಹಾಗೆ ಈ RRಗೆ ಈ ವಿಡಿಯೋಸ್ ನಿಮಗೆ ಉಪಯೋಗಕ್ಕೆ ಬರ್ತಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಪ್ರಿಪೇರ್ ಆಗ್ತಾ ಇದ್ದಾರೆ AIB ಎಕ್ಸಾಮ್ಸ್ಗೆ ಅವ್ರ ಹತ್ರ ಕೂಡ ಶೇರ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಟೈಮ್ ನಾವು 25th ಕ್ವೆಶನ್ವರೆಗೂ ನಾವು ಸಾಲ್ವ್ ಮಾಡಿದ್ವಿ. ಈಗ 26th ಕ್ವೆಶನ್ ನೋಡೋಣ. ಸೊ 26th ಕ್ವೆಶನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, which section of BNSS mandates the appointment of designated police officer in each district and police station to provide information about the arrest of individual to general public. ಸಾಮಾನ್ಯ ಜನರಲ್ ಪಬ್ಲಿಕ್ಗೆ ಒಬ್ಬ ಪೊಲೀಸ್ ಆಫೀಸರ್ ಆದವರು ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ ಒಬ್ಬ ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ನೇಮಕಾತಿ ಆಗಿರ್ತಾರೆ. ಅವರು ಈ ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ ಅಥವಾ ಯಾರಾದರೂ ಇಂಡಿವಿಜುವಲ್ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಬೇಕಾಗುತ್ತೆ ಜನರಲ್ ಪಬ್ಲಿಕ್ಗೆ. ಇದು ಯಾವ ಸೆಕ್ಷನಲ್ಲಿ ಇದೆ ಅಂದರೆ ಸೆಕ್ಷನ್ 37 ಆಫ್ BNSS ಅಲ್ಲಿ ನಿಮಗೆ ಡೈರೆಕ್ಟ್ಲಿ ಗೊತ್ತಾಗುತ್ತೆ. ಪಬ್ಲಿಕ್ ರೈಟ್ ಟು ನೋ ಅಬೌಟ್ ಅರೆಸ್ಟ್ ಅನ್ನೋದು ಇದರಲ್ಲಿ ಅಪ್ಹೆಲ್ಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಕ್ವೆಶನ್ ನಂಬರ್ 27. ಇದರ ಪ್ರಕಾರ ನೋಡೋಣ. Which section of BNSS introduces provisions for identifying, attaching and forfeiting the property of proclaimed offender located outside India? ಇಂಡಿಯಾದಿಂದ ಹೊರಗಡೆ ಲೊಕೇಟ್ ಆಗಿರುವಂತಹ ಪ್ರೊಕ್ಲೇಮ್ಡ್ ಒಫೆಂಡರ್ಸ್ ಬಗ್ಗೆ ಇದೊಂದಿರೋದು. ಸೊ ಇದು ಬಂದ್ಬಿಟ್ಟು ಆನ್ಸರು ಸೆಕ್ಷನ್ 86. ಸೊ ಯಾರ್ಯಾರು ಈ ಈ ಸೆಕ್ಷನ್ ಪ್ರಕಾರ ನಮಗೆ ಏನು ಗೊತ್ತಾಗುತ್ತೆ ಅಂದರೆ, ಈಗ ಔಟ್ಸೈಡ್ ಆಫ್ ಇಂಡಿಯಾ ಏನಾದರೂ ಒಂದು ಕ್ರೈಮ್ ಮಾಡಿದರೆ ಅದ್ರ ಬಗ್ಗೆ ಐಡೆಂಟಿಫಿಕೇಶನ್ ಮತ್ತು ಅಟ್ಯಾಚ್ಮೆಂಟ್ ಮತ್ತು ಇಲ್ಲಿ ಫೋರ್ಫಿಟಿಂಗ್ ದ ಪ್ರಾಪರ್ಟಿ ಅದರದ್ದು ಸೆಕ್ಷನ್ BNSS ಅಲ್ಲಿ ಸೆಕ್ಷನ್ 86 ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟು ಕ್ವೆಶನ್ ನಂಬರ್ 28 ನೋಡೋದಾದರೆ, ವಿಚ್ ಸೆಕ್ಷನ್ ಆಫ್ BNSS places restriction on the adjournment of trials, ensuring the expeditious resolution of cases? ಸೊ ಇದಕ್ಕೆ ನೀವು ಡೈರೆಕ್ಟಾಗಿ 146, 246, 346, 356ನ ಈ ಥರ ನೀವು ನೋಡ್ಬೋದು. ಒಂದೊಂದು ಸೆಕ್ಷನ್ನೇ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ನಿಮಗೆ ಟೈಟಲಲ್ಲೇ ಗೊತ್ತಾಗ್ಬಿಡುತ್ತೆ ಯಾವುದು ಇದಕ್ಕೆ ಕರೆಕ್ಟ್ ಆನ್ಸರ್ ಅಂತ. ಸೊ ಬೇಸಿಕ್ಲಿ ಅಡ್ಜಾರ್ನ್ಮೆಂಟ್ ಆಫ್ ಟ್ರಯಲ್ಸ್, ವಿಚ್ ಸೆಕ್ಷನ್ ಆಫ್ BNSS ಪ್ಲೇಸಸ್ ರಿಸ್ಟ್ರಿಕ್ಷನ್ ಆನ್ ದ ಅಡ್ಜಾರ್ನ್ಮೆಂಟ್ ಆಫ್ ಟ್ರಯಲ್ಸ್, ರಿಸ್ಟ್ರಿಕ್ಷನ್ ಮಾಡೋವಂಥದ್ದು. ಸೊ ಇದಕ್ಕೆ ಬೇಸಿಕ್ಲಿ ಇದ್ರದ್ದು ಗೋಲ್ ಏನಪ್ಪ ಅಂದರೆ ಸ್ಪೀಡಿ ಜಸ್ಟಿಸ್. ಸೊ ಅದಕ್ಕೋಸ್ಕರ ಈ ಡಿಲೇ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಸೆಕ್ಷನ್ ಇರುವಂಥದ್ದು. ಈ ಸೆಕ್ಷನ್ ಬಂದು 346. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಕ್ವೆಶನ್ ನಂಬರ್ 29. ಎ ಸೂಟ್ ಇಸ್ ಪೆಂಡಿಂಗ್ ಇನ್ ಡಿಸ್ಟ್ರಿಕ್ಟ್ ಕೋರ್ಟ್ A, ಬಟ್ ಒನ್ ಆಫ್ ದ ಪಾರ್ಟೀಸ್ ಮೀರಾ ರಿಕ್ವೆಸ್ಟ್ ಇಟ್ಸ್ ಟ್ರಾನ್ಸ್ಫರ್ ಟು ಡಿಸ್ಟ್ರಿಕ್ಟ್ ಕೋರ್ಟ್ B. ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಇವಾಗ ಕೇಸ್ ಪೆಂಡಿಂಗ್ ಇದೆ, ಅದು ಮೀರಾ ಅನ್ನೋ ಆಕೆ ಡಿಸ್ಟ್ರಿಕ್ಟ್ ಕೋರ್ಟ್ B ನಲ್ಲಿ ನನಗೆ ಆ ಕೇಸ್ ಮುಂದೂಡಲಿ ಅಂತ ಜಡ್ಜ್ ಹತ್ರ ಕೇಳ್ಕೊತಾ ಇದ್ದಾರೆ. ಯಾವ ಆಧಾರದ ಮೇಲೆ ಅಂದರೆ, ಕ್ಲೈಮಿಂಗ್ ದಟ್ ಜಡ್ಜ್ ಇನ್ ಕೋರ್ಟ್ A ಈಸ್ ಬಯಾಸ್ಡ್. ಈ ನ್ಯಾಯಾಲಯದಲ್ಲಿರುವಂಥ ನ್ಯಾಯಾಧೀಶರು ಬಯಾಸ್ಡ್ ಆಗಿದ್ದಾರೆ, ಅವ್ರು ತೀರ್ಪು ಕೊಡೋದ್ರಲ್ಲಿ ಬಯಾಸ್ಡ್ ಆಗಿದ್ದಾರೆ, ತಾರತಮ್ಯ ಮಾಡ್ತಾ ಇದ್ದಾರೆ ಅನ್ನೋ ರೀಸನ್ ಕೊಟ್ಟು. ಸೊ ದ ಅಪೋಸಿಂಗ್ ಪಾರ್ಟಿ ರವಿ, ಇದು ಮೀರಾ ವರ್ಸಸ್ ರವಿ ಈ ಕೇಸ್. ಸೊ ಮೀರಾ ಕೊಟ್ಟಿರುವಂತಹ ಇದಕ್ಕೆ ರವಿ ಅಪೋಸಿಷನ್ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ರವಿ ಒಬ್ಜೆಕ್ಟ್ಸ್ ಆ್ಯಂಡ್ ಅವ್ರು ಹೇಳ್ತಾರೆ ಸ್ಟೇಟಿಂಗ್ ದ್ಯಾಟ್ ದ ರಿಕ್ವೆಸ್ಟ್ ಇಸ್ ಬೇಸ್ಲೆಸ್. ಇದೊಂದು ಆಧಾರ ಇಲ್ಲದಿರುವಂತಹ ಒಂದು ತರ್ಕ ಅಂತ ಅವರು ಒಂದು ರಿಕ್ವೆಸ್ಟ್ ಅಂತ ಅವರು ಒಂದು ಹೇಳ್ತಾ ಇರ್ತಾರೆ. ಸೊ ಹೂ ಹ್ಯಾಸ್ ಅಥಾರಿಟಿ ಟು ಡಿಸೈಡ್? ಯಾರಿಗೆ ಒಂದು ಅಥಾರಿಟಿ ಇದೆ ಇದು ಸರಿನಾ ತಪ್ಪಾ ಅಂತ ತಿಳ್ಕೊಳ್ಳೋದಕ್ಕೆ ಅಂದರೆ ದ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿಗೆ ಇದೊಂದು ಪವರ್ ಇದೆ.
ಸೊ ಟ್ರಾನ್ಸ್ಫರ್ ಆಫ್ ಸೂಟ್ಸ್. ಸೊ ಬೇಸಿಕ್ಲಿ ಟ್ರಾನ್ಸ್ಫರ್ ಆಫ್ ಸೂಟ್ಸ್ ಏನೇನಿದೆ ಅದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟು ಡಿಸೈಡ್ ಮಾಡುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು 30th ಕ್ವೆಶನು. Maya files a suit in court for the recovery of sum of money from her neighbor. ಅವ್ರ ನೇಬರಿಂದ ಸ್ವಲ್ಪ ಅಮೌಂಟ್ನ ಅವ್ರು ವಾಪಸ್ ಪಡಿಬೇಕಾಗುತ್ತೆ. ಅದಕ್ಕೋಸ್ಕರ ಅವರು ಕೇಸ್ ಫೈಲ್ ಮಾಡ್ತಾರೆ. ಅವ್ರ ನೇಬರ್ ಹೆಸರು ನೇಹಾ. ಡ್ಯೂರಿಂಗ್ ದ ಪ್ರೊಸೀಡಿಂಗ್ಸ್ ನೇಹಾ ರಿಕ್ವೆಸ್ಟೆಡ್ ದ್ಯಾಟ್ ಅ ಥರ್ಡ್ ಪಾರ್ಟಿ ಸೀಮಾ ಟು ಬಿ ಆಡೆಡ್ ಟು ದ ಸೂಟ್ as Seema is allegedly liable for the debt. Maya objects, claiming that Seema is not a necessary party. Court A then reviews the application and decides that Seema should be indeed included as the defendant. ಸೊ ಬೇಸಿಕ್ಲಿ ಇದ್ರಲ್ಲಿ ಏನಂದರೆ, ಈಗ ಆಲ್ರೆಡಿ ಇವಾಗ ಪಾರ್ಟಿ ಎ ವರ್ಸಸ್ ಪಾರ್ಟಿ ಬಿ ಅಂತ ಇರ್ತಾರೆ. ನೀವು ಇನ್ನೊಬ್ಬರು ಪಾರ್ಟಿ ಸಿನ ಈ ಸೂಟ್ ಒಳಗಡೆ ಆ್ಯಡ್ ಮಾಡ್ಬೋದಾ ಇಲ್ವಾ ಅನ್ನೋದಕ್ಕೋಸ್ಕರ ಈ ಕ್ವೆಶನ್ನ ಇದೆ. ಈ ಕ್ವೆಶನ್ ನಿಮಗೆ ಯಾವುದಲ್ಲಿ, ಈ ಕ್ವೆಶನ್ಗೆ ಸೊಲ್ಯೂಷನ್ ನಿಮಗೆ ಯಾವುದ್ರಲ್ಲಿ ಸಿಗುತ್ತೆ ಅಂದರೆ ರೂಲ್ 10 ಆರ್ಡರ್ 1 ನಿಮಗೆ ಇದಕ್ಕೆ ಆನ್ಸರ್ ಸಿಗುತ್ತೆ. ನೋಡಿ, ಜಾಯಿಂಡರ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ಆಫ್ ಪಾರ್ಟೀಸ್. ಈಗ ನೀವು ಪಾರ್ಟೀಸ್ನ ಜಾಯಿನ್ ಕೂಡ ಮಾಡ್ಬೋದು. ಸಬ್ಸ್ಟಿಟ್ಯೂಷನ್ ಆಫ್ ದ ಪಾರ್ಟೀಸ್, ಜಾಯಿಂಡರ್ ಅಂದರೆ ಆ್ಯಡ್ ಮಾಡುವಂಥದ್ದು, ಪಾರ್ಟೀಸ್ನ ಆ್ಯಡ್ ಮಾಡುವಂಥದ್ದು. ಸೊ ಆರ್ಡರ್ 1 ರೂಲ್ 10 ಇದಕ್ಕೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ವಿತ್ ಸೆಕ್ಷನ್ ಆಫ್ ದ CPC. ಸೊ ಇಲ್ಲಿ ಕ್ಲೀನಾಗಿ ನೋಡಬೇಕಾಗಿರುವಂಥದ್ದು ನೀವು CPC ಅಂತ ನೋಡ್ಕೊಳ್ಳಿ. ಅಲಾಸ್ ಫಾರ್ ದ ಅಪೀಲ್ ಫ್ರಮ್ ಒರಿಜಿನಲ್ ಡಿಗ್ರಿ. ಒರಿಜಿನಲ್ ಡಿಗ್ರಿ ನಿಮಗೆ ಯಾವುದು ಅಲೋ ಮಾಡುತ್ತೆ, ಯಾವ ಸೆಕ್ಷನ್ ಅಂದರೆ ಸೆಕ್ಷನ್ ನಂಬರ್ 96. ಇದು ತುಂಬ ಡೈರೆಕ್ಟ್ ಕ್ವೆಶನು. ಸೊ ಇನ್ನೊಂದು ಸೆಕ್ಷನ್ 100 ಅಂತ ಇಲ್ಲಿ ಕೊಟ್ಟಿದ್ದಾರಲ್ಲ, ಸೆಕ್ಷನ್ 100 ಏನು ಬರುತ್ತೆ ಅಂದರೆ ಸೆಕೆಂಡ್ ಅಪೀಲ್ಸ್ ಅಂತ ಬರುತ್ತೆ. ಸೆಕೆಂಡ್ ಅಪೀಲ್ಸ್ ಇದನ್ನು ನೀವು CPCಯಲ್ಲಿ ಡೈರೆಕ್ಟ್ಲಿ ನೋಡ್ಬೋದು. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಕ್ವೆಶನ್ ನಂಬರ್ 32. ಅಂಡರ್ CPC, ವಾಟ್ ಇಸ್ ದ ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್ ಫಾರ್ ಫೈಲಿಂಗ್ ರಿಟರ್ನ್ ಸ್ಟೇಟ್ಮೆಂಟ್ ಇನ್ ಅ ಸೂಟ್? ಸೊ ರಿಟರ್ನ್ ಸ್ಟೇಟ್ಮೆಂಟ್ ಅಂದರೆ ಏನು? ಒಬ್ಬ ಡಿಫೆಂಡೆಂಟ್ದು ಫಾರ್ಮಲ್ ರಿಪ್ಲೈನ ನಾವು ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಸೊ ಅದರಲ್ಲಿ ಏನಂತ ಇರುತ್ತೆ, ಡಿಫೆನ್ಸ್ ಇರುತ್ತೆ ಮತ್ತು ಒಬ್ಜೆಕ್ಷನ್ಸ್ ಇರುತ್ತೆ. ಸೊ ಅದಕ್ಕೆ ಎಷ್ಟು ಟೈಮ್ ಲಿಮಿಟ್ ಅಂದರೆ 90 days. ಸೊ ಇದರಲ್ಲಿ ಏನಪ್ಪ ಅಂದರೆ ಫಸ್ಟು ಒರಿಜಿನಲ್ಲಿ 30 ದಿನಗಳಿರುತ್ತೆ. ಆದರೆ ಅಮೆಂಡ್ಮೆಂಟ್ಸ್ ಥ್ರೂ ಇದನ್ನು ನಾವು ಎಕ್ಸ್ಟೆಂಡ್ ಮಾಡಿರ್ತೀವಿ. ಸೊ ಈಗ ಕೋರ್ಟ್ಸು 90 days ಅಲೌ ಮಾಡ್ತಾರೆ. ಸೊ ಇದು ಕರೆಕ್ಟ್ ಆನ್ಸರು. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಬಂದು ಕ್ವೆಶನ್ ನಂಬರ್ 33. ವಿಚ್ ಸೆಕ್ಷನ್ ಆಫ್ ದ CPC ಪ್ರೊವೈಡ್ಸ್ ಎಕ್ಸೆಂಪ್ಷನ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆ್ಯಂಡ್ ದ ಗವರ್ನರ್ ಆಫ್ ಸ್ಟೇಟ್ಸ್ ಫ್ರಮ್ ಪರ್ಸನಲ್ ಅಪಿಯರೆನ್ಸ್ ಇನ್ ಕೋರ್ಟ್? ಇದು ನಿಮಗೆ ಕಂಪ್ಲೀಟ್ಲಿ ಡೈರೆಕ್ಟ್ ಕ್ವೆಶನ್ನು. ಕಾನ್ಸ್ಟಿಟ್ಯೂಷನ್ ಬೇರೆ ಆ್ಯಕ್ಟ್ ತೊಗೊಂಡ್ರೆ ನಿಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಕೂಡ ಇದೆ ನಿಮಗೆ ಇದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮತ್ತು ಗವರ್ನರ್ ಆಫ್ ಸ್ಟೇಟ್ಸ್ಗೆ ಯಾವುದೇ ಪರ್ಸನಲ್ ಅಪೀಲ್ ಮಾಡೋದ್ರಿಂದ ರೆಸ್ಟ್ರಿಕ್ಟ್ ಆಗಿದೆ ಅಂತ. ಸೊ ಇದು ಕೂಡ CPCನಲ್ಲಿ ಪ್ರೊವೈಡ್ ಆಗಿದೆ. CPC ಬೇರೆ ಆ್ಯಕ್ಟಲ್ಲಿ ಇದು ಸೆಕ್ಷನ್ 133, ಇದು ಆಪ್ಷನ್ ಬಿ ಬರುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಕ್ವೆಶನ್ ನಂಬರ್ 34. ಇದ್ರ ಪ್ರಕಾರ ವಾಟ್ ಇಸ್ ದ ಟರ್ಮ್ ಯೂಸ್ಡ್ ಫಾರ್ court's power to transfer a case from one court to another court? ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸಿಂಪಲ್ ಆನ್ಸರ್, ಡೈರೆಕ್ಟ್ ಆನ್ಸರ್, ಟ್ರಾನ್ಸ್ಫರ್ ಆಫ್ ಸೂಟ್ಸ್. ಓಕೆ. ಸೊ ರೆಫರೆನ್ಸ್ ಇದರಲ್ಲಿ ರೆಸ್ ಜುಡಿಕಾಟ, ರೆಫರೆನ್ಸ್ ರಿವ್ಯೂ ಅಂತ ಮೂರಿದೆ. ಸೊ ಬೇಸಿಕ್ಲಿ ಇದರಲ್ಲಿ ಏನಂದರೆ ರಿವ್ಯೂ ಅನ್ನೋದನ್ನು ನೀವು ನೋಡೋದಾದರೆ ನೀವು ಎಕ್ಸಾಮಿನ್ ಮಾಡ್ತಾ ಇದ್ದೀರಾ, ರಿವ್ಯೂಯಿಂಗ್ ಇಟ್ಸ್ ಓನ್ ಡಿಸಿಷನ್ ಅಂತ ನಾವೇನು ಹೇಳ್ತೀವಿ ಆ ಥರದ್ದು ಬರುತ್ತೆ. ನೆಕ್ಸ್ಟ್ ನೀವು ರೆಫರೆನ್ಸ್ ಅಂತ ನೋಡಿದಾದರೆ ನೀವು ಒಂದು ಯಾವುದೇ ಒಂದು ಹೈಯರ್ ಕೋರ್ಟ್ಗೆ ನೀವು ಲೀಗಲ್ ಕ್ವೆಶನ್ಸ್ನ ಸಬ್ಮಿಟ್ ಮಾಡೋದಾಗ ನೀವು ರೆಫರೆನ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಹಾಗೆಯೇ ನೀವು ರೆಸ್ ಜುಡಿಕ್ಯಾಟ ಅಂದರೆ ನೀವು ತುಂಬ ಸರಿ ಟರ್ಮ್ಸ್ನ ನೋಡಿರ್ತೀರ. ಫೈನಾಲಿಟಿ ಆಫ್ ದ ಡಿಸಿಷನ್, ರೆಸ್ ಜುಡಿಕ್ಯಾಟ ಅಂದರೆ ಫೈನಾಲಿಟಿ ಆಫ್ ದ ಡಿಸಿಷನ್ಸ್. ಸೊ ಇದಕ್ಕೆ ಮೀನಿಂಗ್ಸ್ ಇರೋದ್ರಿಂದ ಕರೆಕ್ಟ್ ಆನ್ಸರ್ ಒಂದು ಟ್ರಾನ್ಸ್ಫರ್ ಆಫ್ ಸೂಟ್ಸ್ ಇರುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಕ್ವೆಶನ್ ನಂಬರ್ 35.
ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಕ್ವೆಶನ್ ನಂಬರ್ 35. ಸೊ ಇದ್ರ ಪ್ರಕಾರ ಏನಿದೆ ಅಂದರೆ, ಅಂಡರ್ ವಿಚ್ ಆರ್ಡರ್ ಆಫ್ ಸಿ ಪಿ ಸಿ ಅನ್ನೋದು ಇಂಪಾರ್ಟೆಂಟು. ಪ್ರೊಸೀಜರ್ ಫಾರ್ ಸಮರಿ ಸೂಟ್ ಇಸ್ ಪ್ರೊವೈಡೆಡ್. ಸಮರಿ ಸೂಟ್ಗೆ ಯಾವ ಪ್ರೊಸೀಜರ್ ಅನ್ನೋದು ಎಲ್ಲಿ ಕೊಟ್ಟಿದ್ದಾರೆ ಅಂದರೆ, ಆಪ್ಷನ್ ನಂಬರ್ 2, ಇದು ಆರ್ಡರ್ 37 ಇದರಲ್ಲಿ ಕೊಟ್ಟಿರ್ತಾರೆ. ಇದು ಡಿರೈವ್ಡ್ ಕ್ವಶನು. ನೆಕ್ಸ್ಟು ಕ್ವೆಶನ್ ನಂಬರ್ 36. ವಿಚ್ ಸೆಕ್ಷನ್ ಆಫ್ ಸಿ ಡೀಲ್ಸ್ ವಿತ್ ದ ಪ್ರಿನ್ಸಿಪಲ್ ಆಫ್ ರೆಸ್ ಜುಡಿಕೇಟ. ಇಲ್ಲಿ ಮೇಲ್ಗಡೆ ನಾವು ನೋಡಿದ್ದೀವಿ, ಈ ಕ್ವೆಶನಲ್ಲಿ ರೆಸ್ ಜುಡಿಕೇಟ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಕ್ವೆಶನ್ ನಂಬರ್ 34 ಇದ್ರ ಪ್ರಕಾರ ನಾವು ಏನಂತ ಹೇಳಿದ್ದೀವಿ, ರೆಸ್ ಜುಡಿಕೇಟ ಅಂದರೆ ಫೈನಾಲಿಟಿ ಆಫ್ ಡಿಸಿಷನ್. ಈ ಡಿಸಿಷನ್ ಯಾರ್ದು ಫೈನಲ್ಲು ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ಸೊ ಅದು ರೆಸ್ ಜುಡಿಕೇಟ. ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂಥದ್ದೇ ಈ ಕ್ವೆಶನ್ ಕೇಳಿದ್ದಾರೆ. ಯಾವ ಸೆಕ್ಷನ್ ನಿಮಗೆ ರೆಸ್ ಜುಡಿಕೇಟ ಅನ್ನೋದನ್ನು ಕೊಟ್ಟಿದ್ದಾರೆ ಅಂತಂದರೆ, ಇದು ತುಂಬ ಡಿರೈಟ್ ಆನ್ಸರ್, ಸೆಕ್ಷನ್ ನಂಬರ್ 11. ಸೊ ಇದ್ರ ಪ್ರಕಾರ ಏನಂದರೆ, ಒಂದು ಮ್ಯಾಟರ್ ಒಂದು ಸರಿ ಡಿಸೈಡ್ ಆಗಿದ್ದರೆ, ಒನ್ಸ್ ಡಿಸೈಡೆಡ್ ಇಟ್ ಈಸ್ ಈಗ ಯಾವುದಾದ್ರೂ ಒಂದು ಮ್ಯಾಟರ್ ಫೈನಲಿ ಡಿಸೈಡ್ ಆಗಿದ್ದರೆ ಮತ್ತೆ ಅದನ್ನೇ ನೀವು ವಾಪಸ್ಸು ರೀ ಓಪನ್ ಮಾಡೋಕ್ಕೆ, ಲಿಟಿಗೇಷನ್ ಒಂದು ಸೇಮ್ ಇಶ್ಯೂ ನೀವು ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಇದು ಸೆಕ್ಷನ್ 11 ಆಫ್ ಸಿ ಹೇಳುತ್ತೆ. ನೆಕ್ಸ್ಟು ನಿಮಗೆ ನೆಕ್ಸ್ಟ್ 37th ಕ್ವೆಶನ್ ನಿಮ್ಗೆ ಏನು ಹೇಳುತ್ತೆ ಅಂದರೆ, ಸಿ ಯಾವ ಒಂದು ಸೆಕ್ಷನ್ನು ಪ್ರೊವೈಡ್ಸ್ ಫಾರ್ ಅನ್ ಇಂಟರ್ಪ್ಲೀಡರ್ ಸೂಟನ್ನು ನೀವು ಫಸ್ಟ್ ತಿಳ್ಕೊಬೇಕು. ಇಂಟರ್ಪ್ಲೀಡರ್ ಸೂಟ್ ಅಂದರೆ ಏನು ಅಂತ. ಈ ಇಂಟರ್ಪ್ಲೀಡರ್ ಸೂಟ್ ಅನ್ನೋದು ಇಟ್ ಇಸ್ ಫೈಲ್ಡ್, ಯಾವಾಗ ಫೈಲ್ ಮಾಡ್ತಾರೆ ಅಂದರೆ, ಯಾವಾಗ ಒಬ್ಬ ಪರ್ಸನ್ ವೆನ್ ಹಿ ಫೇಸಸ್ ರೈವಲ್ ಕ್ಲೇಮ್ಸ್. ಸೊ ಫಾರ್ ಎಕ್ಸಾಂಪಲ್, ಈಗ ಯಾವುದೇ ಒಂದು ಪ್ರಾಪರ್ಟಿ ಅಥವಾ ಮನಿ ಅದ್ರ ವಿಚಾರವಾಗಿ ಯಾವುದೇ ಒಬ್ಬ ಪರ್ಸನ್ಗೆ ರೈವಲ್ ಕ್ಲೇಮ್ಸ್ ಇದ್ದರೆ, ಅವಾಗ ಕೋರ್ಟು ಯಾರು ಅದರ ರಿಯಲ್ ಓನರ್ ಯಾರು ಅಂತ ಫೈಂಡ್ ಔಟ್ ಮಾಡುತ್ತೆ. ಸೊ ಆವಾಗ ನೀವು ಇದನ್ನು ಇಂಟರ್ಪ್ಲೀಡರ್ ಸೂಟ್ ಅಂತ ನೀವು ಯೂಸ್ ಮಾಡ್ಬೋದು. ಸೊ ಈ ಎಕ್ಸ್ಪ್ರೆಷನ್ ಯಾವುದ್ರಲ್ಲಿದೆ ಅಂದರೆ, ಸೆಕ್ಷನ್ 88 ಆಫ್ ಸಿ ಯಲ್ಲಿದೆ. ಸೊ ದಿಸ್ ಇಸ್ ದ ಡೈರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 38. ಸೊ ವಿಚ್ ಸೆಕ್ಷನ್ ಆಫ್ ಸಿ ಪ್ರೊವೈಡ್ಸ್ ಫಾರ್ ಪೇಮೆಂಟ್ ಆಫ್ ಕಾಂಪನ್ಸೇಟರಿ ಕಾಸ್ಟ್ ಅಂತ ಇದೆ. ಸೊ ಕಾಂಪನ್ಸೇಟರಿ ಕಾಸ್ಟ್ ಅಂದರೆ, ಈಗ ಲಿಟಿಗೇಷನ್ ಫಾಲ್ಸ್ ಇರ್ಬೋದು, ಆ ಥರ ಲಿಟಿಗೇಷನ್ ಏನಾದರೂ ಒಂದು ಪ್ರಾಬ್ಲಮ್ ಇರ್ಬೋದು, ಫಾಲ್ಸ್ ಇರ್ಬೋದು, ಆರೋಪ ಮಾಡಿರ್ಬೋದು, ಆವಾಗ ಕೋರ್ಟು ನಿಮಗೆ ಕಾಂಪನ್ಸೇಟರಿ ಕಾಸ್ಟ್ನ ಇಂಪೋಸ್ ಮಾಡುತ್ತೆ. ಆ ಕಾಂಪನ್ಸೇಟರಿ ಕಾಸ್ಟು ಅದು ಯಾಕೆ ಅಂದರೆ, ನೆಕ್ಸ್ಟು ಯಾರು ಮಿಸ್ಯೂಸ್ ಮಾಡ್ಕೊಳ್ಳೋದಿಲ್ಲ, ಪ್ರೊಸೆಸ್ ಆಫ್ ಲಾನ ಮಿಸ್ಯೂಸ್ ಮಾಡ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇದು ಸೆಕ್ಷನ್ 35A ಯಲ್ಲಿ ಇದನ್ನು ಕೊಟ್ಟಿದ್ದಾರೆ. ಸೊ ಇದು ಕಾಂಪನ್ಸೇಟರಿ ಕಾಸ್ಟ್ ಡೈರೆಕ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನಂಬರ್ 39. ವಿಚ್ ವರ್ಡ್ ಈಸ್ ಇನ್ಸರ್ಟೆಡ್ ಇನ್ ಸೆಕ್ಷನ್ 22 ಆಫ್ BSA ಭಾರತೀಯ ಸಾಕ್ಷ್ಯ ಅಧಿನಿಯಮಲ್ಲಿ, ವಿಚ್ ಇಸ್ ನಾಟ್ ಪ್ರೆಸೆಂಟ್ ಇನ್ ಸೆಕ್ಷನ್ 24. ಇವಾಗ ನೀವೇನು ಮಾಡಬೇಕು, BSA ಓಪನ್ ಮಾಡಿ ಸೆಕ್ಷನ್ 22 ಓಪನ್ ಮಾಡಬೇಕು, ಸೆಕ್ಷನ್ 24 ಎವಿಡೆನ್ಸ್ ಆ್ಯಕ್ಟ್ನ ಓಪನ್ ಮಾಡಬೇಕು. ಇವೆರಡರಲ್ಲಿ ಯಾವುದು ಇಲ್ಲ, ಅದನ್ನು ಯಾವ ವರ್ಡಿಂಗ್ ಇಲ್ಲ, ಆ ವರ್ಡ್ನ ನೀವು ಟಿಕ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದು ಕೊಹರ್ಷನ್ನು. ಸೊ ಇದು ಎವಿಡೆನ್ಸ್ ಆ್ಯಕ್ಟಲ್ಲಿ ಸ್ಪೆಸಿಫಿಕಲಿ ಇಲ್ಲ, ಬಟ್ ಸೆಕ್ಷನ್ 22 ಆಫ್ BSAನಲ್ಲಿ ಇದೆ. ನೆಕ್ಸ್ಟ್ ಕ್ವೆಶನ್ ಡೈರೆಕ್ಟ್ ಕ್ವೆಶನ್ನು. ಎಕ್ಸಿಸ್ಟೆನ್ಸ್ ಆಫ್ ಕೋರ್ಸ್ ಆಫ್ ಬಿಸ್ನೆಸ್ ವೆನ್ ರಿಲೆವೆಂಟ್ ಈಸ್ ಡಿಸ್ಕಸ್ಡ್ ಇನ್. ಯಾವ ಸೆಕ್ಷನಲ್ಲಿ ಎಕ್ಸಿಸ್ಟೆನ್ಸ್ ಆಫ್ ಕೋರ್ಸ್ ಆಫ್ ಬಿಸ್ನೆಸ್ ಅನ್ನೋದು ಇದೆ ಅಂದರೆ, ಸೆಕ್ಷನ್ 14 ಆಫ್ BSA. ನೀವು ಪ್ರತಿಯೊಂದು ಸೆಕ್ಷನ್ ಇಲ್ಲಿ ನೋಡಿ, BSAನೇ ಇದೆ. ಸೊ ಎಲ್ಲ BSA ಓಪನ್ ಮಾಡಿ ನೀವು ಈ ಸೆಕ್ಷನ್ಸ್ ನೋಡಿದಾಗ ನೀವು ಡೈರೆಕ್ಟ್ಲಿ ಸೆಕ್ಷನ್ 14ನಲ್ಲಿ ಈ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಕ್ವೆಶನ್ 41. ಸೊ ಬೇಸಿಕಲಿ, ಇನ್ ಎ ಕ್ರಿಮಿನಲ್ ಟ್ರಯಲ್, ರಾಜೇಶ್ ಈಸ್ ಅಕ್ಯೂಸ್ಡ್ ಆಫ್ ಥೆಫ್ಟ್. ಓಕೆನಾ. ಡ್ಯೂರಿಂಗ್ ದ ಇನ್ವೆಸ್ಟಿಗೇಷನ್ ಟೈಮಲ್ಲಿ ದ ಪೊಲೀಸ್ ರಿಕವರ್ಡ್ ಅ ಸ್ಟೋಲನ್ ಲ್ಯಾಪ್ಟಾಪ್ ಫ್ರಮ್ ದ ಲೊಕೇಶನ್ known to be frequently used by Rajesh. His fingerprints are found on the laptop. According to ಭಾರತೀಯ ಸಾಕ್ಷ್ಯ ಅಧಿನಿಯಮ್ ಎವಿಡೆನ್ಸ್ ಆ್ಯಕ್ಟ್, ನಾವು ಮುಂಚೆ ಏನು ಹೇಳ್ತೀವಿ ಅದ್ರ ಆದರೆ ಇವಾಗ ಭಾರತೀಯ ಸಾಕ್ಷ್ಯ ಅಧಿನಿಯಮ್, ಹೌ ಶುಡ್ ದ ಕೋರ್ಟ್ ಇಂಟರ್ಪ್ರಿಟ್ ದಿಸ್ ಪೀಸ್ ಆಫ್ ಎವಿಡೆನ್ಸ್. ಇದನ್ನು ಯಾವ ಥರ ನಾವು ಕಂಡುಹಿಡಿಬೇಕು, ಯಾವ ಥರ ಕೋರ್ಟ್ ಇದನ್ನು ಇಂಟರ್ಪ್ರಿಟ್ ಮಾಡಬೇಕು ಅಂತ ಕೇಳಿದೆ. ದ ರಿಕವರ್ಡ್ ಲ್ಯಾಪ್ಟಾಪ್ ಆ್ಯಂಡ್ ಫಿಂಗರ್ ಪ್ರಿಂಟ್ಸ್ ಆರ್ ಆಟೋಮೆಟಿಕಲಿ ಕನ್ಸಿಡರ್ಡ್ ಕನ್ಕ್ಲೂಸಿವ್ ಪ್ರೂಫ್. ಕನ್ಕ್ಲೂಸಿವ್ ಪ್ರೂಫ್ ತೊಗೊಳಕ್ಕಾಗುತ್ತಾ? ಆಗೋದಿಲ್ಲ.
Next, the recovered laptop and fingerprints are circumstantial evidence that can be obtained along with the other evidence, but do not by themselves provide guilt. ಇದನ್ನ ನಾವು ಓಕೆ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಆಪ್ಷನ್ಸ್ ಕೂಡ ಓದಬೇಕು. ದ ಎವಿಡೆನ್ಸ್ ಈಸ್ inadmissible because the police did not obtain a search warrant before ರಿಕವರಿಂಗ್ ದ ಲ್ಯಾಪ್ಟಾಪ್ ಅಂತ ಇದೆ. ಸೊ ಇದಿಲ್ಲ. ನೆಕ್ಸ್ಟು ದ ಫಿಂಗರ್ ಪ್ರಿಂಟ್ಸ್ ಮಸ್ಟ್ ಬಿ ವೆರಿಫೈಡ್ by at least two independent forensic experts before being presented in the court ಅಂತ ಇದೆ. ಸೊ ನಾವು ಇದನ್ನು ನಾವು ಹೇಳೋಕ್ಕಾಗೋದಿಲ್ಲ. ಇದಕ್ಕೆ ಪ್ರಾಪರಾಗಿ ಅಪ್ರೋಪ್ರಿಯೇಟ್ ಆಗಿರುವಂಥ ಆನ್ಸರ್ ಅಂದರೆ ಆಪ್ಷನ್ ನಂಬರ್ ಬಿ. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮಸ್ಟ್ ಬಿ ಅ ಫಾರ್ಮ್ ಆಫ್ ಕಂಪ್ಲೀಟ್ ಚೈನ್ ಆಫ್ ಫ್ಯಾಕ್ಟ್ಸ್ ಬಿಫೋರ್ ಕನ್ವೆಕ್ಷನ್ ಅಂತ ನಾವು ಹೇಳ್ಬೋದು ನಿಮಗೆ. ನೆಕ್ಸ್ಟು 42nd ಕ್ವೆಶನ್ ಬಂದ್ಬಿಟ್ಟು ಓಕೆ ಎ ವೇರ್ ಅ ಡಾಕ್ಯುಮೆಂಟ್ ಈಸ್ ಎಕ್ಸಿಕ್ಯೂಟೆಡ್ ಇನ್ several paths like printing, lithography, photography, video recording, computer resource as an electronic or digital record. The BSA 2023 classifies each part as primary evidence. ಇದು ತುಂಬಾನೇ ಈಸಿ ಕ್ವೆಶನ್. ನೀವು ಪ್ರೈಮರಿ ಎವಿಡೆನ್ಸ್ದು ಸೆಕ್ಷನ್ 62ನ ನೀವು ನೋಡಿದ ತಕ್ಷಣನೇ ನಿಮ್ಗೆ ಗೊತ್ತಾಗುತ್ತೆ ಪ್ರೈಮರಿ ಎವಿಡೆನ್ಸಲ್ಲಿ ಈ ಪ್ರತಿಯೊಂದು ಡೆಫಿನೇಷನ್ ಕವರ್ ಅಪ್ ಆಗಿದೆ ಅಂತ. ನೆಕ್ಸ್ಟ್ 43. Next, question number 43. Which section of BSA provides that no court shall require any communication between the ministers and President of India to be produced before it? ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 2 165. ಇದು 165 ಆಫ್ BSA ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಏನಂತ ಪ್ರೊವೈಡ್ ಮಾಡಿದ್ದಾರೆ? ನೋ ಕೋರ್ಟ್ ಶಾಲ್ ಕಂಪೆಲ್ ಪ್ರೊಡಕ್ಷನ್ ಆಫ್ ಕಮ್ಯುನಿಕೇಶನ್ ಬಿಟ್ವೀನ್ ದ ಪ್ರೆಸಿಡೆಂಟ್ ಆ್ಯಂಡ್ ದ ಮಿನಿಸ್ಟರ್ಸ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾಕೆ ಅಂದರೆ ದಿಸ್ ಪ್ರಿಸರ್ವ್ಸ್ ದ ಡಾಕ್ಟ್ರಿನ್ ಆಫ್ ಎಕ್ಸಿಕ್ಯೂಟಿವ್ ಪ್ರಿವಿಲೇಜ್. ಸೊ ಇದು ಇದಕ್ಕೆ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಕ್ವೆಶನ್ ನಂಬರ್ 44. Question number 44. According to section 46 of Bharatiya Sakshya Adhiniyam, when character evidence is relevant in civil cases ಅಲ್ಲಿ ಕ್ಯಾರೆಕ್ಟರ್ ಎವಿಡೆನ್ಸ್ ಯಾವಾಗ ನಮಗೆ ಬೇಕಾಗುತ್ತೆ ಅಂದರೆ ಆಲ್ವೇಸ್ ರಿಕ್ವೈರ್ಡ್ ಟು ಪ್ರೂವ್ ಕಂಡಕ್ಟ್, ಇಲ್ಲ ಓನ್ಲಿ ವೆನ್ ರಿಲೇಟೆಡ್ ಟು ಅದರ್ ರಿಲೆವೆಂಟ್ ಫ್ಯಾಕ್ಟ್ಸ್, ಓಕೆ ನೆವರ್ ರಿಲೆವೆಂಟ್ ಅಲ್ಲ, ಓನ್ಲಿ ಇನ್ ಕ್ರಿಮಿನಲ್ ಕೇಸಸ್. ಇದು 46 ಅಲ್ವಾ, 47 ಅಲ್ಲಿ ಕ್ರಿಮಿನಲ್ ಕೇಸಸ್ ಇರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶನ್ 45. ಆಸ್ ಪರ್ ದ ಸೆಕ್ಷನ್ 78 ಆಫ್ ಭಾರತೀಯ BSA ಎವಿಡೆನ್ಸ್ ಆಕ್ಟ್ ಮುಂಚೆ ಇರೋದಿದು, ಇದು BSA. ಪ್ರಿಸಂಪ್ಷನ್ ಅಬೌಟ್ ದ ಆಫೀಸರ್ ಸೈನಿಂಗ್ ಆರ್ ಸರ್ಟಿಫೈಯಿಂಗ್ ಅ ಡಾಕ್ಯುಮೆಂಟ್ ಇಸ್, ಏನು ಒಂದು ಪ್ರಿಸಂಪ್ಷನ್ ನಾವು ಮುಂಚೆ ಅಂದ್ಕೊಂಡಿರ್ತೀವಿ ಅಂತ ಅಂದರೆ ದ ಆಫೀಸರ್ ಸಿಗ್ನೇಚರ್ ಇಸ್ ಅಸ್ಯೂಮ್ಡ್ ಟು ಬಿ ಫೋರ್ಜರಿ, ಇಲ್ಲ. ದ ಆಫೀಸರ್ ಡಿಡ್ ನಾಟ್ ಹೋಲ್ಡ್ ದ ಕ್ಲೇಮ್ಡ್ ಆಫೀಸರ್ ಕ್ಯಾರೆಕ್ಟರ್ ಅಟ್ ದ ಟೈಮ್ ಆಫ್ ಸೈನಿಂಗ್, ಇಲ್ಲ. ದ ಆಫೀಸರ್ ಹೆಲ್ಡ್ ದ ಅಫಿಷಿಯಲ್ ಕ್ಯಾರೆಕ್ಟರ್ ಕ್ಲೇಮ್ಡ್ ವೆನ್ ಸೈನಿಂಗ್ ಆರ್ ಸರ್ಟಿಫೈಯಿಂಗ್ ದ ಡಾಕ್ಯುಮೆಂಟ್, ಹೌದು. ಮತ್ತು ದ ಡಾಕ್ಯುಮೆಂಟ್ಸ್ ಅಥೆಂಟಿಸಿಟಿ ಈಸ್ ಇಂಡಿಪೆಂಡೆಂಟ್ ಆಫ್ ದ ಆಫೀಸರ್ಸ್ ಅಫಿಷಿಯಲ್ ಕ್ಯಾರೆಕ್ಟರ್, ಇದು ಅಲ್ಲ. ಸೊ ಈ ಥರ್ಡ್ ಆನ್ಸರ್ ಕರೆಕ್ಟ್ ಆನ್ಸರ್ ಅಂತ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು 46. Under section 146 of Bharatiya okay, one second, sorry. So under section 146 of BSA, when the leading question are permissible in the court proceedings, ಯಾವಾಗ ಲೀಡಿಂಗ್ ಕ್ವೆಶನ್ಸು ಕೋರ್ಟ್ ಪ್ರೊಸೀಡಿಂಗ್ಸಲ್ಲಿ ಪರ್ಮಿಸಬಲ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಆಬ್ವಿಯಸ್ಲಿ ನಮ್ಗೆ ಗೊತ್ತಿರೋ ಕ್ವೆಶನು, ತುಂಬ ಈಸಿ ಆಗಿದೆ. ಕ್ರಾಸ್ ಎಕ್ಸಾಮಿನೇಷನ್ ಬಗ್ಗೆ ತಿಳ್ಕೊಂಡಿರಬೇಕು. ಸೊ ಆವಾಗ ಈ ಕ್ವೆಶನನ್ನು ನಾನು ಸಾಲ್ವ್ ಮಾಡ್ಬೋದು. ಸೊ ಇದನ್ನು ನೋಡ್ಕೊಳ್ಳಿ. ಲೀಡಿಂಗ್ ಕ್ವೆಶನ್ಸ್ ಆರ್ ಆಲ್ವೇಸ್ ಅಲೌಡ್ ಡ್ಯೂರಿಂಗ್ ಎಕ್ಸಾಮಿನೇಷನ್ ಇನ್ ಚೀಫ್ ವಿತೌಟ್ ರೆಸ್ಟ್ರಿಕ್ಷನ್. ನೆಕ್ಸ್ಟ್ ಆಪ್ಷನ್ ಏನಿದೆ? ಲೀಡಿಂಗ್ ಕ್ವೆಶನ್ಸ್ ಆರ್ ನಾಟ್ ಅಲೌಡ್ ಡ್ಯೂರಿಂಗ್ ಕ್ರಾಸ್ ಎಕ್ಸಾಮಿನೇಷನ್, ಅಲ್ಲ. Leading questions can be asked in examination in chief, re-examination, cross-examination without any objection. Leading questions are permitted during cross-examination. ಹೌದು, ಇದು ಕರೆಕ್ಟ್. ಇದು ತಪ್ಪು. When matters are introductory, undisputed and sufficiently proved. ಸೊ ಇದು 46 ಆನ್ಸರು ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ 47th ಕ್ವೆಶನ್ ಬಂದ್ಬಿಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೀಡಿಯೇಷನ್. ನಾವು ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ನ ಓದಬೇಕಾದ್ರೆ ಅದರಲ್ಲಿ ಒಂದು ಪಾರ್ಟ್ ಬರೋದು ಮೀಡಿಯೇಷನು. ಮೀಡಿಯೇಷನ್ದು ಒಂದು ಇಂಪಾರ್ಟೆಂಟ್ ಒಂದು
ಒಂದೇನು ಫೀಚರ್ ಅಂತಲೇ ಹೇಳ್ಬೋದು ನಾವು. ಆ ಫೀಚರ್ ಏನಪ್ಪ ಅಂದರೆ ನ್ಯೂಟ್ರಲ್ ಥರ್ಡ್ ಪಾರ್ಟಿ, ನ್ಯೂಟ್ರಲ್ ಥರ್ಡ್ ಪಾರ್ಟಿ ಇರ್ತಾರೆ, ಆ ನ್ಯೂಟ್ರಲ್ ಥರ್ಡ್ ಪಾರ್ಟಿನೇ ಫೆಸಿಲಿಟೇಟ್ ಮಾಡ್ತಾರೆ ನೆಗೋಸಿಯೇಷನ್ ಬಿಟ್ವೀನ್ ದ ಪಾರ್ಟೀಸ್. ಸೊ ಇದು ಆನ್ಸರ್. ನೆಕ್ಸ್ಟು 48th ಕ್ವೆಶನ್ನು, ಅ ಡಿಸ್ಪ್ಯೂಟ್ ಅರೈಸಸ್ ಬಿಟ್ವೀನ್ ABC ಲಿಮಿಟೆಡ್ ಆ್ಯಂಡ್ XYZ ಪ್ರೈವೇಟ್ ಲಿಮಿಟೆಡ್ ರಿಗಾರ್ಡಿಂಗ್ ಎ ಕಾಂಟ್ರಾಕ್ಟ್ that both the parties had entered into. The agreement includes an arbitration clause, ಒಂದು arbitration clause ಇದೆ, which states that any dispute shall be referred to arbitration. ಆರ್ಬಿಟ್ರೇಷನಲ್ಲೇ ನಾವು ಸಾಲ್ವ್ ಮಾಡ್ಕೊಳ್ಳೋಣ ಅನ್ನೋದೊಂದು ಆರ್ಬಿಟ್ರೇಷನ್ ಕ್ಲಾಸ್ ಅಂತ ಇರುತ್ತೆ. ಸೊ ನೆಕ್ಸ್ಟು, however, the parties failed to agree on the appointment of the arbitrator. ಆರ್ಬಿಟ್ರೇಟರ್ ಅನ್ನೋರನ್ನ ಅಪಾಯಿಂಟ್ಮೆಂಟ್ ಮಾಡಿದಲ್ಲಿ ಆ ಇಬ್ಬರು ಪಾರ್ಟೀಸು ಹೇಳ್ತಾರೆ ನಮಗೆ ಇವ್ರು ಆರ್ಬಿಟ್ರೇಟರ್ ಆಗಿರೋದು ಬೇಡ ಅಂತ. ಸೊ ಆವಾಗ ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊವಿಷನ್ಸ್ ಆಫ್ ದ ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲಿಯೇಷನ್ ಆ್ಯಕ್ಟ್ 1996 ವುಡ್ ಬಿ ಅಪ್ಲಿಕೇಬಲ್ ಟು ರಿಸಾಲ್ವ್ ದ ಇಶ್ಯೂಸ್? ಯಾವ ಒಂದು ಥಿಂಗ್ಸ್, ಯಾವುದು ಒಂದು ಸೆಕ್ಷನ್ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಇದಕ್ಕೆ ಡೈರೆಕ್ಟ್ಲಿ ನಾವೇನು ಯೋಚನೆ ಮಾಡಿದಂಗೆ ADR ಓದಿರೋರು ಕೋರ್ಟ್ ಅಪಾಯಿಂಟ್ಮೆಂಟ್ ಮಾಡುತ್ತೆ ಆರ್ಬಿಟ್ರೇಟರ್ನ ಅನ್ನೋದು ನಮಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಇವಾಗ ಯಾವ ಆಪ್ಷನ್ ಕರೆಕ್ಟ್ ಇದೆ? ದ ಕೋರ್ಟ್ ವಿಲ್ ಅಪಾಯಿಂಟ್ ಆ್ಯನ್ ಆರ್ಬಿಟ್ರೇಟರ್ ಅಂಡರ್ ಸೆಕ್ಷನ್ 11 ಇಫ್ ದ ಪಾರ್ಟೀಸ್ ಫೇಲ್ ಟು ಅಗ್ರಿ ಆನ್ ಒನ್. ಸೀದಾ ನಿಮಗೆ ಆನ್ಸರ್ ಸಿಕ್ತು ಫಸ್ಟ್ ಆಪ್ಷನಲ್ಲೇ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಕ್ವೆಶನ್ ನಂಬರ್ 49, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆ್ಯನ್ ಅಡ್ವಾಂಟೇಜ್ ಆಫ್ ADR? ಇಲ್ಲಿ ನೀವು ನಾಟ್ ಅನ್ನೋದನ್ನ ಕ್ಲೀನಾಗಿ ಓದ್ಕೋಬೇಕಾಗತ್ತೆ. ಈಗ ಇಟ್ ಈಸ್ ಜನರಲಿ ಫಾಸ್ಟರ್ ದ್ಯಾನ್ ಲಿಟಿಗೇಷನ್ ಫಾಸ್ಟರ್, ಹೌದು. ಇಟ್ ಆಫರ್ಸ್ ಮೋರ್ ಕಾನ್ಫಿಡೆನ್ಶಿಯಾಲಿಟಿ ದ್ಯಾನ್ ಟ್ರೆಡಿಷನಲ್ ಕೋರ್ಟ್ ಕೇಸಸ್ಸಾ? ಹೌದು. ಇಟ್ ಈಸ್ ಆಲ್ವೇಸ್ ಬೈಂಡಿಂಗಾ? ಇಲ್ಲ. ಇಟ್ ಈಸ್ ಲೆಸ್ ಎಕ್ಸ್ಪೆನ್ಸಿವ್ ದ್ಯಾನ್ ಕೋರ್ಟ್ ಪ್ರೊಸೀಡಿಂಗ್ಸಾ? ಹೌದು. ಸೊ ದ ಆನ್ಸರ್ ಇಸ್ ಸಿ. ಇದೆಯಾ? ಫಾರ್ ಎಕ್ಸಾಂಪಲ್ ಇವಾಗ ನೀವು ಮೀಡಿಯೇಷನ್ ಅನ್ನೋದು ನೋಡ್ತೀರಾ, ಮೀಡಿಯೇಷನಲ್ಲಿ ನಿಮಗೆ ಡಿಸಿಷನ್ ಬೈಂಡಿಂಗ್ ಆಗಿರಲ್ಲ, ಆರ್ಬಿಟ್ರೇಷನಲ್ಲಿ ನಿಮಗೆ ಬೈಂಡಿಂಗ್ ಆಗಿರುತ್ತೆ. ಸೊ ಅದು ಲಾಸ್ಟ್ ಕ್ವೆಶನ್ ಆಫ್ ದಿಸ್ ವಿಡಿಯೋ. ಸೊ ಇದು ಕಿರಣ್ ಆ್ಯಂಡ್ ಮೀರಾ ಆರ್ ಇನ್ವಾಲ್ವ್ಡ್ ಇನ್ ಆನ್ ಆರ್ಬಿಟ್ರೇಷನ್ ವೇರ್ ಕಿರಣ್ ವಾಸ್ ಅವಾರ್ಡೆಡ್ 10 lakh ಆಸ್ ಕಾಂಪನ್ಸೇಷನ್. Okay, Meera refuses to pay the amount, argues that the award was not enforceable because of certain procedural irregularities in the arbitration process. Kiran decides to approach the court to enforce the arbitral award. Which of the following provisions of the Arbitration and Conciliation Act 1996 governs the enforcement of arbitral award? ಸೊ ಆರ್ಬಿಟ್ರಲ್ ಅವಾರ್ಡ್ ಯಾರು ಕೊಡ್ತಾರೆ? ಆರ್ಬಿಟ್ರೇಟರ್ ಕೊಡ್ತಾರೆ. ಸೊ ಇದರಲ್ಲಿ ನೀವು ಸೆಕ್ಷನ್ 34, 36, 9 ಮತ್ತು 11ನ ನೋಡ್ಕೋಬೇಕಾಗುತ್ತೆ. ಇದರಲ್ಲಿ ಆನ್ಸರ್ ಬಂದ್ಬಿಟ್ಟು ಸೆಕ್ಷನ್ 36. Section 36 of the Act allows the automatic enforcement of an arbitral award unless set aside by the court. ಅಕಸ್ಮಾತ್ ಕೋರ್ಟ್ ಹೇಳಿದ್ರೆ ಮಾತ್ರ ಅದನ್ನ ಪಕ್ಕದಲ್ಲಿಡಬೇಕು, ಇಲ್ಲಾಂದರೆ ಇಟ್ ವಿಲ್ ಬಿ ಎನ್ಫೋರ್ಸ್ಡ್ ಅನ್ನೋದಿದೆ. ಸೊ ದಿಸ್ ಈಸ್ ದ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ವಿಡಿಯೋ. ಪ್ರತಿಯೊಂದು ವಿಡಿಯೋದಲ್ಲೂ ನಾನು 25 ಕ್ವೆಶನ್ಸ್ನ ಸಾಲ್ವ್ ಮಾಡ್ತೀನಿ. ಸೊ 2024ನ ನಾವೇನಿವಾಗ ಸಾಲ್ವ್ ಮಾಡ್ತಾ ಇದ್ದೀವಿ, ಇದರಲ್ಲಿ 4 ಪಾರ್ಟ್ಸ್ ಇದೆ. ಇದು ಸೆಕೆಂಡ್ ಪಾರ್ಟು. ನೆಕ್ಸ್ಟ್ ಪಾರ್ಟ್ಗೋಸ್ಕರ ನೆಕ್ಸ್ಟ್ ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದರಲ್ಲಿ ನಿಮಗೆ ಏನಾದರೂ ಸಹಾಯ ಆಗಿದೆ ಅಥವಾ ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಕೂಡ ಪ್ರಿಪೇರ್ ಆಗ್ತಿದ್ದಾರೆ AIB ಎಕ್ಸಾಮ್ಗೆ ಅಂದರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.